ಇದನ್ಯಾರು ಇಲ್ಲಿಟ್ಟಿರೋದು? ಅದೇನಮ್ಮ ಅದು? ಅದೇ ಇಲ್ಲೇ ಇಟ್ಟಿದ್ದಾರೆ ಅಂದಲ್ಲ, ಏನಿದೆ ಅಲ್ಲಿ? ನಮ್ ಗಾಯತ್ರಿ ಅತ್ತೆ ಉಪಯೋಗಿಸ್ತಿದ್ದ ವಸ್ತುಗಳಲ್ಲಿ ಇದು ಒಂದು ಗಂಗಯ್ಯ. ವೆರೈಟಿ ಮತ್ತೆ ವೆರಿ ಸ್ಪೆಷಲ್. ಆದ್ರೆ ಇದ್ರಲ್ಲಿ ಏನೂ ಇಲ್ಲ, ಖಾಲಿ ಆಗಿದೆ. ಖಾಲಿ ಇರಬಾರ್ದಲ್ಲ, ಅದ್ರಲ್ಲಿ ಇರ್ಬೇಕಮ್ಮ, ಅದ್ರಲ್ಲಿ ಇರ್ಬೇಕು. ಸರಿಯಾಗಿ ನೋಡಮ್ಮ, ಇರುತ್ತೆ. ಗಂಗಯ್ಯ, ನನಗ್ ಕಾಣಿಸ್ತಾ ಇದೆ. ನಿಮಗ್ ಕಾಣಿಸ್ದೇ ಹೋದ್ರೂ ಇದೆ ಅಂತ ಹೇಳ್ತಿದ್ದೀರಲ್ಲ, ಅದ್ ಹೇಗೆ? ಅದು ಅಂದ್ರೆ ಅಮ್ಮ, ಅದು ಪೆಟ್ಟಿಗೆ ಇದೆ ಅಂದಮೇಲೆ ಅದರಲ್ಲೇನಾದ್ರೂ ಇಟ್ಟಿರ್ಲೇಬೇಕಲ್ವಾ, ಅದಕ್ಕೆ ಅಷ್ಟೇ. ನನ್ ಬಾಕ್ಸ್ ಅಂತ ಹೇಳಲೇ ಇಲ್ವಲ್ಲ, ಅದ್ ಹೇಗೆ ಗೊತ್ತಾಯ್ತು ಅವ್ರಿಗೆ? ಎಲ್ಲಿಟ್ಬಿಟ್ಟೆ? ಇಲ್ಲೇ ಇತ್ತಲ್ವಾ? ತುಂಬಾ ದಿನದ ಮೇಲೆ ಹುಡುಕ್ತಿರೋದ್ರಿಂದ ಸಿಕ್ತಿಲ್ವಾ, ಅಥವಾ ಒಂದ್ ಕಡೆ ಇಟ್ಟು ಇನ್ನೊಂದ್ ಕಡೆ ಹುಡುಕ್ತಿದ್ದೀನಾ? ನೈನಿ, ನೈನಿ, ನಾನು ಒಂದ್ ಒಗಟನ್ನ ಕೇಳ್ತೀನಿ, ನೀವು ಉತ್ತರ ಹೇಳ್ಬೇಕು. 5 ಬೆರಳಿನ ಹಪ್ಳ ಗೋಡೆ ಮೇಲೆ ಕೂತಿರುತ್ತೆ, ಏನದು? ಬೇರಿಣಿ. ಅಯ್ಯೋ, ಸರಿಯಾಗಿ ಹೇಳ್ಬಿಟ್ಟಿಯಲ್ಲ, ಅದ್ ಹೇಗೆ? ಹಾಸಿನಿ ಅಕ್ಕ, ನಾನು ಹಳ್ಳಿಯಿಂದ ಬಂದಿರೋಳು, ಇದೆಲ್ಲ ನನಗೆ ಗೊತ್ತಿರುತ್ತೆ. ಹೌದು, ಬೆರಣಿನ ಹೇಗ್ ತಯಾರಿ ಮಾಡ್ತಾರೆ? ನಾವ್ ತಯಾರು ಮಾಡೋದೇನಿದೆ ಅಕ್ಕ, ಹಸು ಸಗಣಿಲಿ ಸ್ವಲ್ಪ ಅರ್ಶಿನ ಹಾಕಿ 2 ಕೈಲಿ ಹಿಡ್ಕೊಂಡು ಮುದ್ದೆ ತರ ಮಾಡಿ ಗೋಡೆಗೆ ತಟ್ಟಿದ್ರೆ ಬೆರಣಿ ಆಗುತ್ತೆ. ಒಂದ್ಸಲ ದುರ್ದು ಆಂಟಿ ಮುಖಕ್ಕೆ, ಆ ಮುಳ್ಮಿನ್ ಜಾಸ್ಮಿನ್ ಮುಖಕ್ಕೆ ಬೆರಣಿ ಹೊಡೆದು ಒಣಗಿಸ್ಬೇಕು. ಅಯ್ಯೋ, ನೈನಿ, ನೀನ್ ನಗ್ತ್ಯಾ ಅಂತ ಅನ್ಕೊಂಡಿದ್ರೆ ನಿನ್ ಕೆಲ್ಸದಲ್ಲಿ ಮುಳ್ಗ್ ಹೋಗಿದ್ಯಲ್ಲ, ಏನ್ ಹುಡುಕ್ತಿದ್ಯಾ ನೈನಿ? ನನ್ ಇನ್ನೊಂದ್ ಜುಮ್ಕಿ ಕಾಣಿಸ್ತಿಲ್ಲ ಅಕ್ಕ. ಹೌದಾ, ಕಳ್ತನ ಆಗಿದ್ಯಾ? ಅಬ್ಬಾ, ಈಗೇನ್ ಮಾಡೋದು? ಪೊಲೀಸ್ 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 ಪೊಲೀಸ್. ತಡೀರಿ, ಈ ತರ ಆದಾಗ ಹೀಗೆ ಕೂಕೋಬೇಕು ನೈನಿ, ಆಗ ಮನೇಲಿರೋರು ಯಾರು ಹೊರಗೂ ಹೋಗಲ್ಲ, ಏನೂ ಮಿಸ್ಸು ಆಗಲ್ಲ. ಅದು ಯಾವಾಗಿಂದ ಕಳ್ದು ಹೋಗಿದೆ ಅಂತನೂ ನನಗ್ ಗೊತ್ತಿಲ್ಲ ಅಕ್ಕ. ತುಂಬಾ ದಿನ ಆದ್ಮೇಲೆ ಈಗ ಹುಡುಕ್ತಾ ಇದ್ದೀನಿ, ಕಾಣಿಸ್ತಿಲ್ಲ. ನೀನ್ ಹುಷಾರಾಗೆ ಎತ್ತಿಡ್ತೀಯ ಅಂತ ನನಗ್ ಗೊತ್ತು ನೈನಿ, ಆದ್ರೂ ಅದು ಕಾಣಿಸ್ತಿಲ್ಲ ಅಂದ್ರೆ ಯಾರು ಕದ್ದಿದ್ದಾರೆ ಅಂತ. ನನಗ್ಯಾಕೋ ಆ ಒಂಡ್ರೆಗಂಡ್ ಮುಳ್ಮಿನ್ ಜಾಸ್ಮಿನ್ ಮೇಲೆ ಅನುಮಾನ. ಅಯ್ಯೋ, ಹೋಗಿ ಹೋಗಿ ಅವ್ರ ಹೆಸರೇ ಯಾಕೆ ಹೇಳ್ತೀರಾ ಅಕ್ಕ? ಇಷ್ಟು ಚಿಕ್ಕ ವಿಷಯಕ್ಕೆ ಜಾಸ್ಮಿನ್ ಅಮ್ಮವ್ರ ಮೇಲೆ ಅನುಮಾನ ಪಟ್ರೆ ಸರಿ ಹೋಗುತ್ತಾ ಹೇಳಿ? ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡು ನೈನಿ, ನಿನ್ ಜುಮ್ಕಿ ಕಾಣಿಸ್ತಿಲ್ಲ ಅಂತ ಹೋಗಿ ವಿಶಾಲ್ಗೆ ಹೇಳು.
ಮನೆ ಕಳ್ಳನ್ನ ಈಶ್ವರ ಹಿಡಿಯಕ್ ಆಗದೆ ಇದ್ರು ನಿನ್ ರಾಮ ಹಿಡಿತಾನೆ, ಇದೇ ಸತ್ಯ. ಏನಾಯ್ತು ನೈನಿ? ಹೌದು, ಏನ್ ಯೋಚನೆ ಮಾಡ್ತಿದ್ಯಾ? ಈಗ ಕೇಳಲ್ಲ ಅಕ್ಕ. ತಿಲೋತ್ತಮ ಅಮ್ಮವ್ರಿಗೋಸ್ಕರ ಯಜಮಾನ್ರು ಬಂಗಾರದ ಬಳೆನ ತರಿಸಿದ ದಿನಾನೇ ನನ್ನ ಬಂಗಾರದ ಜುಮ್ಕಿ ಕಳ್ದೋಯ್ತು ಅಂತ ಹೇಳಿದ್ರೆ ಮತ್ತೆ ಏನಾದ್ರೂ ಗಲಾಟೆ ಆಗ್ಬೋದು. ನನ್ಗಿಷ್ಟ ಇಲ್ಲ ಅಕ್ಕ. ಸರಿ, ಹಾಗಾದ್ರೆ ಯಾವಾಗ ಹೇಳ್ತೀಯಾ? ಒಂದ್ 10 ದಿನ ಆಗ್ಲಿ ಬಿಡಿ. ಹಾಗಾದ್ರೆ ಓಕೆ. ಆದ್ರೆ ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದ್ದಾಗ ನಿನ್ ಜುಮ್ಕೆ ವಿಷಯನ ವಿಶಾಲಿಗೆ ಹೇಳ್ಬಿಡ್ತೀನಿ. ಇದಂತೂ ಫಿಕ್ಸ್, ಓಕೆನಾ? ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ನಿನ್ ಹೆಸರಲ್ಲಿ ಏನೂ ಇಲ್ಲ ಅಂತ ಆದ್ರೆ ಮೈ ಮೇಲೆ ಹಾಕೊಳ್ಳೋದಕ್ ಮಾತ್ರ ತುಂಬಾನೇ ಒಡವೆಗಳಿಟ್ಟಿದ್ಯಾಕ. ದೃಷ್ಟಿ ಹಾಕ್ಬೇಡ ಕಣೋ, ಇರೋದನ್ನು ಕಳ್ಕೊಳ್ಳೋ ಹಾಗಾಗಿದೆ. ಎಲ್ಲಿ ಹೋಗುತ್ತೆ ಬಿಡಕ್ಕ, ಇನ್ನೂ ಜಮಾ ಆಗ್ತಾನೆ ಇದೆಯಲ್ಲ. ಅಮೆರಿಕಾಳಿಯ ನಿನಗೋಸ್ಕರ ಬಂಗಾರದ ಬಳೆ ತರಿಸಿದನಲ್ಲ. ಅಯ್ಯಯ್ಯೋ, ಎರಡು ಒಂದೇ ತರ ಇದೆ ಅಕ್ಕ. ಅಂಗಡಿಗೆ ಹೋಗಿ ತಗೊಂಡ್ ಬಂದಿದ್ದಾನ, ಇಲ್ಲ ನಿನ್ನಿಂದ ಕದ್ದು ಮತ್ತೆ ನಿನಗೆ ಗಿಫ್ಟ್ ಕೊಟ್ಟಿದ್ದಾನ? ವಿಶಾಲ್ಗೆ ಆ ಥರ ಕದ್ಯೋ ಬುದ್ಧಿ ಇಲ್ಲ ಕಣೋ. ಹಾ ಸರಿ ಬಿಡು. ಎಲ್ರೂ ನಂತರ ತಲೆ ಓಡಿಸ್ಬೇಕು ಅಂದ್ರೆ ತಮಾಷೆ ಅನ್ಕೊಂಡಿರ್ಬೇಕು. ಈ ಪರ್ಶು ಗಾಯತ್ರಿ ಅಕ್ಕ ಬದುಕಿದ್ದಾಗ ಅವರತ್ತೆ ಇಷ್ಟಪಟ್ಟು ಮಾಡಿಸಿದ್ದು ಈ ಬಂಗಾರದ ಬಳೆಗಳನ್ನ ನಾನೇ ಇಟ್ಕೊಂಡಿದ್ದೆ ಕಣೋ. ಅಂದ್ರೆ ನೀನ್ ಕಳ್ತನ ಮಾಡಿದ್ದಲ್ಲ ಆ ಬಳೆನ ಇದು? ಬಾಯ್ ಮುಚ್ಚ, ನಂಗೇನಾದ್ರೂ ಕಿವಿಡ ಮೆತ್ತಗ್ ಮಾತಾಡು, ಕೇಳಿಸುತ್ತೆ. ಆ ಬಳೆನ ಅಕ್ಕ ಇದು? ಪೂರ್ತಿ ಕೇಳಿಸ್ಕೊ. ಆ 2 ಬಳೆಗಳನ್ನ ಕದ್ದು 2 ದಿನಕ್ಕೆ ಒಂದು ಬಳೆ ಮಿಸ್ ಆಗೋಯ್ತು. ಎಷ್ಟೇ ಹುಡುಕಿದ್ರೂ ಸಿಗ್ಲಿಲ್ಲ. ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಅದೇ ಬಳೆಗಳನ್ನ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದೀನಿ ಅಂತ ವಿಶಾಲ್ ಹೇಳ್ದ ಅಂದ್ರೆ ಇದು ನನ್ ಸಿಕ್ಕಾಕ್ಸೋ ಪ್ಲಾನ ಅಂತ ನಂಗೆ ಡೌಟು. ಅಕ್ಕ, ವಿಶಾಲ್ ಚಿನ್ನದಂತವನು, ಅವನಿಗೆ ಕೆಟ್ಟ ಯೋಚನೆ ಬರಲ್ಲ ಅಂತ ನೀನೇ ಹೇಳ್ತಿದ್ದೆ. ಮತ್ತೆ ಇವಾಗ ಅವನೇ ನಮಗ್ ಶಾಕ್ ಕೊಡೋದಕ್ಕೆ ಗಿಫ್ಟ್ ಕೊಟ್ಟಿದ್ದಾನೆ ಅಂತ ನೀನ್ ಹೇಗ್ ಅನ್ಕೋತೀಯಾ? ಇಲ್ಲ ಅಂದ್ರೆ ಥೇಟ್ ಅದೇ ತರ ಇರೋ ಹಾಗೆ ಹೇಗೋ ತರಿಸ್ತಾನೆ. ಆಗ ಮಿಸ್ ಆಗಿದ್ದ ಬಳೆಗಳು ಸಿಕ್ಕಿದ್ರೆ ಹೇಳ್ತಿದ್ದ ಅಲ್ವಾ, ಹೀಗ್ಯಾಕ್ ಮಾಡ್ತಿದ್ದ? ಅಕ್ಕ, ಅಷ್ಟಕ್ಕೂ ನೀನ್ ಯಾರು? ಗೊತ್ತಿದ್ದು ಯಾಕೆ ಈ ತರ ಹುಚ್ಚುಚ್ಚಾಗಿ ಪ್ರಶ್ನೆ ಕೇಳ್ತಿದ್ಯಾ? ಅಪ್ಪ ಸ್ವಲ್ಪ ಕೇಳಕ್ಕ, ನೀನು ಲೇಡಿ ಅಲ್ಲ, ಕಿಲಾಡಿ. ಏಯ್, ಕಿಲಾಡಿ ಅಂತ ಹೇಳದ್ನ? ಇಲ್ಲ ಇಲ್ಲ, ಕಿಲ್ಲೇಡಿ. ಕಿ ಲೇಡಿ ಅಂತ.
ಅಂದ್ರೆ ಕೀನ ಯಾವ ಕಡೆ ಬೇಕಾದ್ರೂ ತಿರುಗ್ಸೋ ಲೇಡಿ ಅಂತದ್ರಲ್ಲಿ ಏನೋ ತಪ್ಪಾಗಿ ಬಂಗಾರದ ಬಳೆ ಮ್ಯಾಚ್ ಆಗಿದ್ ಮಾತ್ರಕ್ಕೆ ಹೆದರ್ಕೋತಾ ಇದ್ಯಾ? ವಿಶಾಲ್ಗೆ ನೀನಂದ್ರೆ ಇಷ್ಟ. ಈ ವರ್ಷ ನಿನ್ ಬರ್ತ್ಡೇಗೆ ಏನಾದ್ರೂ ಒಂದ್ ಗಿಫ್ಟ್ ಕೊಡ್ಬೇಕು ಅಂತ ಅವನ್ ಹೀಗ್ ಸರ್ಪ್ರೈಸ್ ಕೊಟ್ಟಿರ್ಬೋದು ಅಕ್ಕ. ನನ್ನ ಖುಷಿಯಾಗಿಡ್ಬೇಕು ಅನ್ಕೊಂಡಿದ್ರೆ ಪರವಾಗಿಲ್ಲ ಪರ್ಶು, ಆದ್ರೆ ನನ್ಗೆ ಯಾಮಾರಿಸ್ಬೇಕು ಅಂತ ಅನ್ಕೊಂಡಿದ್ರೆ ಬರ್ತ್ಡೇ ದಿನನೇ ಕಥೆ ಮುಗಿಯುತ್ತೆ. ಕೂಲಕ್ಕ, ನಿನ್ ತಣ್ಣಗಿರೋ 100 ವರ್ಷ. ಅಮ್ಮ, ಯಾರ ಹತ್ರ ಏನೂ ಮಾತಾಡೋಕ್ಕಾಗದೇ ಇದ್ದಾಗ ನಿನ್ನ ಹತ್ರ ಬಂದು ಮಾತಾಡ್ತಿರ್ತೀನಿ. ಬೇರೆ ಏನೂ ಅಲ್ಲಮ್ಮ, ಕೊರಿಯರಲ್ಲಿ ಬಂದ ಚಿನ್ನದ ಬಳೆನ ನೋಡಿ ಮಾಮ್ ಟೆನ್ಷನ್ ಆಗೋದನ್ನ ಗಮನಿಸ್ದೆ. ಯಾರಾದರೂ ಚಿನ್ನ ನೋಡಿ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಹೊರತು ಇವಾಗ ಯಾಕೆ ತರಿಸ್ದ ಅಂತ ನೊನ್ಕೊಂಡಿರೋ ಹಾಗೆ ಅನ್ನಿಸ್ತಮ್ಮ. ಕಾರಣ ಏನಿರ್ಬೋದು? ಮಾಮ್ ಈ ನಡುವೆ ತುಂಬ ಟೆನ್ಷನ್ ಆಗ್ತಾರೆ ಅಮ್ಮ. ಡ್ಯಾಡ್ಗೆ ಹಾರ್ಟ್ ಅಟ್ಯಾಕ್ ಬಂದಾಗಿಂದ ಯಾವಾಗಲೂ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ನಿಜಕ್ಕೂ ಆ ಚಿನ್ನದ ಬಳೆನ ಆರ್ಡರ್ ಮಾಡಿದ್ದು ನಾನಂತೂ ಅಲ್ವೇ ಅಲ್ಲ, ಯಾರು ಅಂತ ಗೊತ್ತಿಲ್ಲ. ಯಾರನ್ನು ಕೇಳಿದ್ರು ನಾನಲ್ಲ ಅಂತ ತಪ್ಪಿಸ್ಕೋತಿದ್ದಾಗ ಮಾಮ್ ಕನ್ಫ್ಯೂಸ್ ಆಗೋದನ್ನ ನೋಡಿ ನಾನೇ ಆರ್ಡರ್ ಮಾಡಿದೆ ಅಂತ ಸುಳ್ಳು ಹೇಳಿದೆ ಅಮ್ಮ. ಆಗ್ಲೂ ಕೂಡ ಅವ್ರ ಸಮಾಧಾನ ಆಗಲಿಲ್ಲ. ಆದರೆ ಅವ್ರು ಯಾಕೆ ಆ ರೀತಿ ಟೆನ್ಷನ್ ಮಾಡ್ಕೋತಿದ್ದಾರೆ ತಿಳ್ಕೊಬೇಕಮ್ಮ, ಅಷ್ಟೇನೆ. ತಿಳ್ಕೊತೀನಮ್ಮ, ಎಲ್ಲ ಡೌಟ್ಸ್ನೂ ತಪ್ಪದೆ ಕ್ಲಿಯರಾಗಿ ತಿಳ್ಕೊತೀನಿ. ಅಳ್ತಿದ್ಯಾ? ನಾನ್ ಯಾಕೆ ಅಳ್ಳಿ ಶಿವ? ಮುಖ ಯಾಕೋ ಬಾಡೋದಂಗಿದೆ. ಫಳ ಫಳ ಅಂತ ಹೊಳಿಬೇಕು ಅಂದ್ರೆ ಆ ಜಾಸ್ಮಿನ್ ಅಮ್ಮೋರ್ ಥರ ಬಣ್ಣದ ಪೌಡರ್ನ ಹಚ್ಬೇಕಷ್ಟೆ. ಥೂ, ಇವಾಗ ಯಾಕ ಜಗಳ ಗಂಟಿ ಬಗ್ಗೆ ಮಾತಾಡ್ತೀಯಾ? ಮತ್ತ್ಯಾಕೆ ಮುಖ ಹಾಗಿದೆ ಹೀಗಿದೆ ಅಂತೀಯ? ಯಜಮಾನ್ರು ಅವ್ರ ಅಮ್ಮಂಗೋಸ್ಕರ ಬಂಗಾರದ ಬಳೆ ತಂದಿದಾರಲ್ಲ ನೈನಿ. ಮದ್ವೆ ಆಗಿ ಇಷ್ಟ ದಿನ ಆದ್ರೂ ನಿಂಗೇನು ತಂದಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ದೆ ನೈನಿ. ಅಮ್ಮ ಶಿವ? ನಾನ್ ಅಮ್ಮ ಶಿವ ಅಲ್ಲ, ಬರೀ ಶಿವ. ಅರ್ಥ ಮಾಡ್ಕೊ ನೀನು. ಏನೋ ಒಂದ್ ಬಿಡು, ಮೊದ್ಲು ನಾನು ಹೇಳದ್ ಕೇಳು. ಬಂಗಾರದಂತ ಗಂಡನೇ ಇರ್ಬೇಕಾದ್ರೆ ನನಗವ್ರ ಬಂಗಾರ ತರ್ತಾರ ಇಲ್ವಾ ಅಂತ ನಾನ್ ಯಾಕೆ ಯೋಚನೆ ಮಾಡ್ಬೇಕು ಹೇಳು? ನೀನು ಇಷ್ಟು ಒಳ್ಳೆಯವಳಾಗಿರೋದಕ್ಕೆ ನಿನ್ ಸಂಸಾರ ಚೆನ್ನಾಗಿ ನಡೀತಾ ಇದೆ ನಯನಿ. ಯಜಮಾನ್ರು ಅದೃಷ್ಟ ಮಾಡಿದ್ದಾರೆ ನಿನ್ನಂತ ಹೆಂಡತಿ ಸಿಗಕ್ಕೆ. ಗಯ್ಯಾಳಿಗಳು ಸಿಕ್ಕಿದಿದ್ರೆ ಅವರಿಗೆ ತುಂಬಾ ಕಷ್ಟ ಆಗಿರೋದು. ನೀನ್ ತುಂಬಾ ಚೆನ್ನಾಗಿ ಮಾತಾಡೋದ್ ಕಲ್ತಿದ್ಯಾ ಶಿವ. ಬೆಂಕಿ ಅಂಟ್ಕೊಂಡಿದೆ.
ಯಾರೋ ಸುಟ್ಟು ಹೋಗ್ತಿದ್ದಾರೆ. ನೈನಿ, ಹೇ ನೈನಿ. ಶಿವ ಶಿವ, ಬೆಂಕಿ ಬೆಂಕಿ, ಯಾರೋ ಸುಟ್ಟು ಹೋಗ್ತಿದ್ದಾರೆ. ಯಾರು? ಅಮ್ಮೋರೆ, ಅಮ್ಮೋರೆ. ವಿಶಾಲಕ್ಷಮ್ಮ ತಾಯಿ ಬೆಂಕಿ ಅಂಟ್ಕೊಂಡಿರೋದ್ ಮಾತ್ರ ನನಗೆ ತೋರಿಸಿದ್ರು. ಯಾರಿಗೆ, ಯಾವಾಗ, ಎಲ್ಲಿ ಏನು ಗೊತ್ತಾಗ್ಲಿಲ್ಲ. ಏನೋ ದೊಡ್ಡ ಕುತಂತ್ರ ನಡೀತಿದೆ ಅಂತ ಅರ್ಥ ನೈನಿ. ಯಾರಿಗಾತರ ಆಗ್ಬೋದು ಅಂತ ನನಗೆ ಗೊತ್ತಾಗ್ಬೇಕಲ್ವಾ ಮೋರೆ? ಇಲ್ಲಾಂದ್ರೆ ನಾನು ಹೇಗ್ ಕಾಪಾಡ್ಲಿ ಹೇಳಿ? ಅಮ್ನೋರೇ ನಿಂಗೆ ದಾರಿ ತೋರಿಸ್ತಾರೆ ನೈನಿ. ಇಲ್ಲಮ್ಮ, ಹಾಗ ಅನ್ಕೊಂಡಿದ್ದಕ್ಕೆ ಮದ್ವೆಲೆ ಕೊನೆ ಕ್ಷಣದವರೆಗೂ ತುಂಬಾ ಕಷ್ಟಪಟ್ಟೆ. ಎಲ್ರೂ ನನ್ನ ಹುಚ್ಚಿ ತರ ನೋಡಿದ್ರು. ನೀವ್ ಹೇಳ್ತೀರಲ್ಲ ಮೋರೆ, ನೀವ್ ಹೇಳ್ದಾಗೆ ಮಾಡ್ತೀನಿ. ಗಂಗಾನ ಮನೆಗ್ ಕರ್ಕೊಂಡ್ ಬಂದ್ರಿ ಅಂದ್ರೆ ಗಂಗಯ್ಯನೇ ಅಲ್ವಾ? ದೊಡ್ಡ ಅಪಾಯದಿಂದ ಕಾಪಾಡಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಕಾರಣ ಇದ್ದೇ ಇರುತ್ತೆ ಅಂತ ಅನ್ಕೊಂಡೆ. ನಿಮಗ್ ಗೊತ್ತಲ್ವಾ ಅಮ್ಮೋರೆ? ಯಾರವರು? ಯಾಕೆ ಕರ್ಕೊಂಡ್ ಬರಕ್ ಹೇಳಿದ್ರಿ? ಬರೋ ದಿನಗಳಲ್ಲಿ ನಿಂಗೆಲ್ಲ ಗೊತ್ತಾಗತ್ತೆ ನೈನಿ. ಆಗ ಏನ್ ಮಾಡಿದ್ರೆ ಈ ಕುಟುಂಬನ ಕಾಪಾಡ್ಬೋದು ಅಂತ ನಿನಗೆ ಗೊತ್ತಾಗತ್ತೆ. ಹಾಗಾದ್ರೆ ಈಗ ಬೆಂಕಿಲ್ ಸುಡೋದ್ ಯಾರು? ಏನಾಗುತ್ತೋ ಅದನ್ನಾದ್ರೂ ಹೇಳಿ ಅಮ್ಮೋರೆ, ನನ್ನ ಕೈಲಾಗಿದ್ ಸಹಾಯ ಮಾಡ್ತೀನಿ. ಸೂಚಿಸ್ಬೋದೇ ಹೊರತು ಎಲ್ಲ ವಿಷಯನೂ ಹೇಳಕ್ಕಾಗಲ್ಲ ನೈನಿ. ಆತ್ಮಗಳಿಗೂ ನಿಬಂಧನೆ ಇರುತ್ತೆ ನೈನಿ. ಅದನ್ನ ನಾನೇನಾದ್ರೂ ದಾಟ್ ಹೋದ್ರೆ ಇನ್ಯಾವತ್ತೂ ನಾನು ನಿನಗೆ ಮತ್ತೆ ಕಾಣಿಸ್ಕೊಳಕ್ಕಾಗಲ್ಲ ನೈನಿ. ಅಯ್ಯೋ ಬೇಡ ಅಮ್ಮೋರೆ, ಹಾಗಾಗ್ಬಾರ್ದು. ನೀವು ಕಾಣಿಸ್ತಿರ್ಬೇಕು. ನಿಮ್ಮನ್ನ ನಾನು ಯಾವಾಗ್ಲೂ ನೋಡ್ತಿರ್ಬೇಕು. ಈ ಅಪಾಯ ಏನು ಅಂತ ನಾನೇ ತಿಳ್ಕೊತೀನಿ. ಅಮ್ಮೋರೆ, 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 ಅಮ್ಮೋರೆ. ಹೊರಟೋದ್ರ ನೈನಿ, ನೀನ್ ಗಾಬರಿ ಆಗ್ಬೇಡ. ನೀರ್ ಕುಡಿ ಮೊದ್ಲು. ಇದೇನಿದು? ವಿಕ್ರಾಂತ್ ಅವ್ರು ನನಗ್ ಫೋನ್ ಮಾಡ್ತಿದ್ದಾರೆ. ಓ, ಸುಮನಾಗೋಸ್ಕರ ಅನ್ಸತ್ತೆ. ಹಲೋ ಹಲೋ ಪದ್ಮಾವತಿ, ಹಾ ನಾನೇ. ಸುಮನ ಇದ್ದಾಳ? ಇಲ್ಲ ರೀ, ಲೈನಲ್ಲೇ ರೀ, ಒಳಗೆ ಹೋಗಿ ಕೊಡ್ತೀನಿ. ಯಾ ಓಕೆ. ಸುಮನಾ, ಸುಮನಾ, ಸುಮನಾ. ಏನೇ? ಸಿಟಿಯಿಂದ ನಿಂಗೆ ಫೋನ್ ಬಂದಿದೆ ಕಣೆ. ಇನ್ನು ಜೋರಾಗಿ ಊರವ್ರಿಗೆಲ್ಲ ಕೇಳಿಸೋ ತರ ಹೇಳು. ನಿಂಗ್ ಬುದ್ಧಿನೇ ಇಲ್ಲ. ಕೊಡು. ಲೈನಲ್ಲೇ ಇದ್ದಾರೆ. ಏನು? ನನ್ ಚಿಕ್ಕ ಯಜಮಾನ್ರನ್ನ ನೀನ್ ಯಾಕೆ ಲೈನಲ್ಲಿ ಇಟ್ಟಿದ್ದೆ? ಅಯ್ಯೋ ಹಂಗಲ್ವೇ, ಬೇಗ ಮಾತಾಡು. ಶ್ಯಾಮ್ಲತ್ತೆ ಬಂದ್ಬಿಟ್ರೆ ಕಷ್ಟ. ಸರಿ ಸರಿ, ನಾನ್ ಮಾತಾಡ್ತಾ ಇರ್ತೀನಿ. ಅಮ್ಮ ಏನಾದ್ರು ಬಂದ್ರೆ ಹೇಳು. ಹಲೋ ಚಿಕ್ಕ ಯಜಮಾನ್ರೇ, ಇವತ್ತು ಮಳೆನಾದ್ರೂ ಬರತ್ತಾ ಹೇಗೆ? ನೀವೇ ನಂಗೆ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನಿಲ್ಲ, ಮತ್ತೆ ನೀನು ಅತಿ ಬುದ್ಧಿವಂತಿಕೆ ತೋರಿಸಿ ನಿಮ್ಮಮ್ಮನ ಹತ್ರ ಹೊಡಿಸ್ಕೊಳ್ಳೋದು ಬೈಸ್ಕೊಳ್ಳೋದು ಮಾಡಿದೀನೋ ಅಂತ ವಿಚಾರಿಸೋಣ ಅನ್ಕೊಂಡೆ. ನನ್ ಮೇಲ್ ನಿಮ್ಗೆ ಎಷ್ಟು ಕಾಳಜಿ? ಕಾಳಜಿ ಏನಲ್ಲ, ನಿಮ್ಮ ಮನೆಯವ್ರು ಯಾರು ತಪ್ಪು ತಿಳ್ಕೊಬಾರ್ದು ಅಂತ. ನಮ್ ತಾತದೇನೋ ಪ್ರಾಬ್ಲಮ್ ಇಲ್ಲ, ನಮ್ಮಮ್ಮಂದೇ ಎಲ್ಲ. ನನ್ ಮುಖ ಏನೇ ನೋಡ್ತಿದ್ಯಾ? ನಮ್ಮಮ್ಮ ಬರ್ತಿದಾರಂತ ಆ ಕಡೆ ನೋಡು. ನೋಡ್ತಿದ್ದೀನಿ, ನೀನ್ ಬೇಗ ಮಾತಾಡು. ಬೈತಾನೇ ಇರ್ತ್ಯ. ಚಿಕ್ಕ ಯಜಮಾನ್ರೇ, ನಿಮ್ಗೊಂದ್ ಮಾತ್ ಹೇಳ್ಬೇಕು. ಹೇಳಾ? ಅಪ್ಪಿ ತಪ್ಪಿ ಐ ಲವ್ ಯು ಅಂತ ಹೇಳಿ ಗಲಾಟೆ ಮಾಡ್ಕೋತಾಳ ಹೇಗೆ? ಹೇಳು, ಏನು? ಅದೇನಂದ್ರೆ
ಅದು ಅದು ಹಾ, ಬೇಗ ಹೇಳು. ನಿನ್ ಜೊತೆ ಮಾತಾಡ್ತಿದ್ರೆ ನನ್ನ ಕೆಲಸ ನಿಂತೋಗುತ್ತೆ. ಸರಿ ಬಿಡಿ, ಈ ಮಾತ್ ಹೇಳಿ ನಾನು ಫೋನ್ ಇಟ್ಬಿಡ್ತೀನಿ. ಬರೋ ತಿಂಗಳು ನಮ್ಮ ಊರಲ್ಲಿ ವಿಶಾಲಾಕ್ಷಮ್ಮ ತಾಯಿ ಜಾತ್ರೆ ನಡೆಯತ್ತಲ್ಲ, ನೀವು ಬರ್ತೀರಾ ಅಲ್ವಾ? ಓ, ಅಪ್ಪ, ಯಾರು ಕರೀತಾರೆ ಅಂತ ಬರಬೇಕು? ಅದೇನು ನಾನ್ ಹೇಳ್ತಿಲ್ವಾ ಚಿಕ್ಕ ಯಜಮಾನ್ರೆ? ಫೋನಲ್ಲಿ ಜಾತ್ರೆ ಇದೆ ಬನ್ನಿ ಅಂದ್ರೆ ಯಾರು ಬರಲ್ಲ. ಮನೆಗೆ ಬಂದು ಕರೆದ್ರೆ ಚೆನ್ನಾಗಿರುತ್ತೆ. ಅದು ಕರೆಕ್ಟೇ. ಒಂದ್ ಕೆಲ್ಸ ಮಾಡೋಣ, ಬಿಡು ಮಾಡ್ಕೊಂಡು ಪಟ್ನಕ್ ಬಂದು ನಿಮ್ ಮನೆಗ್ ಜಾತ್ರೆ ಕರೆಯಕ್ ಬರ್ತೀನಿ. ನೀನ್ ಬರ್ತೀಯಾ? ನಾನೇ ಬರ್ತೀನಿ. ಆಗ ನಿಮ್ ಪಟ್ನದಲ್ಲಿ ಏನೇನಿದೆ ಅಂತ, ಎಲ್ಲೆಲ್ಲಿಗೆ ಹೋಗ್ಬೋದು ಅಂತ ನೀವೇ ಕರ್ಕೊಂಡು ಹೋಗಿ ತೋರಿಸ್ಬೇಕು, ಸರಿನಾ? ಅಯ್ಯೋ, ಈಗ ಫೋನ್ ಇಡಿ, ನಿಮ್ಗೆ ತುಂಬಾ ಕೆಲ್ಸ ಇರತ್ತಲ್ಲ. ಏಯ್, ಹಲೋ 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 ಹಲೋ. ದೇವ್ರೆ, ಇವಳೊಬ್ಳು ಬಾ, ಅಪ್ಪಿ ತಪ್ಪಿ ಇವಳು ನನಗೋಸ್ಕರ ಸಿಟ್ಟಿಗೆ ಬಂದಿದ್ದೀನಿ ಅಂತಂದ್ರೆ ನನ್ನ ಕತೆ ಅಷ್ಟೇ. ಒಂದ್ ನಿಮಿಷ. ಫೋನ್ ಎತ್ತದಾಗ ಚಿಕ್ಕ ಯಜಮಾನ್ರ ಹತ್ರ ನೀನು ಇಲ್ದಿರೋದೇನೋ ಮಾತಾಡಿಲ್ಲ ತಾನೆ? ಇಲ್ಲಮ್ಮ ತಾಯಿ, ಬಂದ ತಕ್ಷಣ ನಿಂಗೆ ತಂದ್ಕೊಟ್ಟೆ. ಮೊದ್ಲೇ ಹೇಳ್ತಾ ಇದೀನಿ ಪದ್ಮಾವತಿ, ನಾವಿಬ್ರು ಫ್ರೆಂಡ್ಸು, ಶತ್ರುಗಳಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ಹೋಗು. ಜಗದೀಶ್, ನೀ ಕೂತ್ಕೋ ಕೂತ್ಕೋ, ನೀ ಮೊದ್ಲು ಕೂತ್ಕೋ. ಅಜ್ಜಿ, ಶುರು ಮಾಡೋಣವಾ? ಜಗದೀಶ, ಕೇಳಿಸ್ಕೊತೀಯಾ? ಗಾಬರಿ ಪಟ್ಕೊಳ್ಳೋಂತ ಅವಶ್ಯಕತೆ ಏನೂ ಇಲ್ಲ ಮಾವ. ನಾನ್ ಬರ್ದಿರೋ ಕವನಗಳನ್ನೇನು ಇಲ್ಲಿ ಓದ್ತಿಲ್ಲ ನಾನು. ಅದನ್ ಕೇಳಿಸಿದ್ರೆ ಚೆನ್ನಾಗಿರುತ್ತೇನೋ. ಭಾವನ್ ಮುಖದಲ್ಲಿ ಸಂತೋಷ ಕಾಣ್ಬೋದು. ಮತ್ತೆ ಯಾವಾಗ ನಗ್ತೀನೋ ಗೊತ್ತಿಲ್ಲ. ಕಷ್ಟಗಳು ಹೋಗ್ಬೇಕು ಅಂತಂದ್ರೆ ಅನಿಷ್ಟಗಳು ಹೋಗ್ಬೇಕು. ಹಾ, ಏ, ನೀನ್ ಏನೇನೋ ಮಾತಾಡ್ಬಿಡ್ವು. ಹಾಸಿನಿ ನಾಳೆ ವಿಶಾಲ್ನ ಹುಟ್ಟಿದಬ್ಬಕ್ಕೆ ಏನೇನ್ ಮಾಡಿಸ್ತಿದೀವಿ ಅಂತ ಹೇಳ್ತಾ ಇದ್ದಾಳೆ. ಇನ್ನು ಏನಾದ್ರೂ ಬೇಕಾದ್ರೆ, ಇನ್ನು ಏನಾದ್ರು ತರಬೇಕಾ ಹೇಳ್ಬಿಡು. ಓದು ಹಾಸಿನಿ. ರೆಡಿ? 1, 2, 3. ಶುಂಠಿ ತುರ್ದು ಹಾಕಿರೋ ಉಪ್ಪಿಟ್ಟು, ಅದಕ್ಕೆ ನಾಟಿ ಟೊಮ್ಯಾಟೊ ಇಂದ ಮಾಡಿರೋ ಚಟ್ನಿ. ಜೋಳದ ರೊಟ್ಟಿ, ಅದಕ್ಕೆ ಕೆಂಪು ಮಸಾಲೆ ಹಾಕಿರೋ ಆಲೂಗಡ್ಡೆ ಪಲ್ಯ. ಉಂಡೆ ಬೆಲ್ಲ ಕರಗ್ಸ್ ಹಾಕಿರೋ ಶಾವ್ಗೆ ಪಾಯಸ. ಜೀರಿಗೆ ಮತ್ತೆ ಕರ್ಬೇವ್ ಹಾಕಿರೋ ಚಿತ್ರಾನ್ನ. ರೌಂಡ್ ರೌಂಡ್ ಮಲ್ಲಿಗೆ ಇಡ್ಲಿ, ಅದಕ್ಕೆ ತುಪ್ಪ. ಬಿಸಿ ಬಿಸಿ ಅನ್ನಕ್ಕೆ ಒಗ್ಗರಣೆ ಹಾಕಿರೋ ತಿಳಿಸಾರು. ಮೊಸರನ್ನ ತಿನ್ನೋರ್ಗೆ ನಂಚ್ಕೊಳಕ್ಕೆ ನಿಂಬೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ. ಊಟ ಆದ್ಮೇಲೆ ಪಾನ್ ಬೀಡ. ಸಾಕಲ್ಲ? ಬಿಸಿ ಅನ್ನಕ್ಕೆ ಬೆಣ್ಣೆ ತೆಗ್ದಿರೋ ಮಜ್ಜಿಗೆ ಅಕ್ಕ. ಹಾ, ಎಸ್ ಎಸ್ ಎಸ್, ಇದನ್ನು ಲಿಸ್ಟಿಗೆ ಸೇರಿಸ್ಕೋತೀನಿ. ಇದ್ರ ಜೊತೆ ಸಂಡ್ಗೆ ಹುಳಿ. ಇಷ್ಟು ಸಾಕಾ ಅಜ್ಜಿ? ಅತ್ಗೆ, ಹೋಟೆಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಇಲ್ಲ ವಿಶಾಲ್, ಇದನ್ನೆಲ್ಲ ನಿನ್ ಬರ್ಡೇ ದಿನ ತಿನ್ನೋದಕ್ಕೆ ನಮ್ ನೈನಿ ಪ್ಲಾನ್ ಮಾಡಿದಾಳೆ. ಅತ್ಗೆ, ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಶೆಫ್ಸ್ ಬೇಕಾಗ್ತಾರೆ. ಅದೇನ್ ಬೇಡ ಯಜಮಾನ್ರೆ, ನಾನೇ ಮಾಡ್ತೀನಿ ಬಿಡಿ. ನಾನ್ ಹೇಗೋ ಯಾವಾಗ್ಲೂ ನೈನಿ ಜೊತೆ ಇರ್ತೀನಲ್ಲ. ನಾನು ಸಹಾಯ ಮಾಡ್ತೀನಿ. ಓಕೆ. ನೋಡಿದ್ಯಾ ಜಗದೀಶ್, ಎಲ್ರೂ ಹೀಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ರೆ ಪ್ರತಿ ದಿವಸ ಹಬ್ಬ ಮಾಡ್ಬೋದು, ತೃಪ್ತಿಯಾಗಿ ಊಟ ಮಾಡ್ಬೋದು. ನಿನಗೇನು ಮಾಮ್, ಏನಿದ್ಯೋ ಅದನ್ನೇ ತಿನ್ಬಿಡ್ತೀಯಾ? ಏನ್ ಬೇಕು ಬೇಡ ಅಂತ ನಮ್ಮನ್ನ ಒಂದು ಮಾತು ಕೇಳ್ಬೇಕೋ ಬೇಡವೋ? ಮೊದ್ಲು ನಿಮ್ಮ ಅಣ್ಣಂಗೆ ತಿನ್ನೋಕೇನ್ ಬೇಕು ಅಂತ ವಿಚಾರಿಸಿ. ನನಗೇನು ಬೇಕಾಗಿಲ್ಲ, ಹೋಗಿ ಹೊರಗಡೆ ಹೋಗಿ.
ಬನ್ನಿ ಹೋಗೋಣ. ಹೋಗಿ. ಯಾರಿದ್ರು ಇಲ್ದೇ ಇದ್ರು ಪರವಾಗಿಲ್ಲ, ನೀನು ನಿಮ್ಮ ಅಕ್ಕ ಇಬ್ರು ಇರಬಾರ್ದು, ನನ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಹೋಗಿ ಹೋಗಿ. ಡ್ಯಾಡ್ ಪ್ಲೀಸ್ ಡ್ಯಾಡ್. ದೊಡ್ಡ ಯಜಮಾನ್ರೆ, ಏನ್ರಿ ಆಯ್ತು? ಏಯ್ ನೋಡು, ನೀನ್ ಮಾತಾಡಬಾರ್ದು. ಹೊರಟೋಗು, ಹೋಗು. ನೀವೇನಂದ್ರಿ ಅಂತ ಅಂಕಲ್ ಅಷ್ಟು ಸೀರಿಯಸ್ ಆಗಿದಾರ ಆಂಟಿ? ನಾನು ಅವ್ರನ್ನ ವಿಚಾರಿಸ್ಕೋತಿಲ್ಲ ಅಂತ ಕೋಪ ಅನ್ಸತ್ತೆ. ನೈನಿನ ಬೇಡ ಅನಿಭವ. ನಮ್ಮ ಅಕ್ಕ ಸರ್ವೆಂಟ್ಗಿಂತ ಜಾಸ್ತಿ ಕೆಲಸ ಮಾಡ್ತಾಳೆ. ಮುಚ್ಚ ಬಾಯಿ, ಬಾಯಿ ಮುಚ್ಚು. ಹೇಳೋದೊಂದು, ಮಾಡೋದೊಂದು. ಓಕೆ ಡ್ಯಾಡ್, ಪ್ಲೀಸ್ ಪ್ಲೀಸ್ ರಿಲ್ಯಾಕ್ಸ್. ಹುಚ್ಚುಚ್ಚಾಗಿ ಮಾತಾಡ್ತಾನೆ ಅನ್ಕೊಂಡಿದ್ದೆ. ನಿಜ ಹೇಳಿ ಎಲ್ರೂ ಮುಂದೆ ನನ್ನ ಮರ್ಯಾದೆ ತೆಗಿತಾ ನೀನು. ನಿಮ್ಮನ್ನು ನೋಡ್ತಾ ಇದ್ರೇನೆ ನನಗೂ ಉರಿಯುತ್ತೆ. ವಿಶಾಲ್, ಅಂಕಲಿಗೆ ನೀವಾದ್ರೂ ಹೇಳಿ. ಹಿಂಗ್ ಮಾತಾಡ್ತಿದ್ರೆ ಪಾಪ ತಿಲೋತ್ತಮ ಆಂಟಿಗೆ ಎಷ್ಟು ಬೇಜಾರಾಗುತ್ತಲ್ವಾ? ಹೌದು ಡ್ಯಾಡ್, ಯಾಕೆ ಹಾಗಂತಿದ್ದೀರಾ? ಮಾಮ್ ಹರ್ಟ್ ಆಗ್ತಾರಲ್ಲ, ಮಾವನು ಫೀಲ್ ಆಗ್ತಾರೆ. ಅಷ್ಟೇ ಬಿಡಿ. ನಮ್ಮನ್ನ ನೀವು ಬೈತಿದ್ರೆ ಈ ನೈನಿ ಖುಷಿ. ಡ್ಯಾಡ್ ಪರ್ಸು, ಸುಮ್ನೆ ಇರು. ಯಾಕೆ ಹಾಗನ್ಕೋತ್ಯಾ? ನಿಜ ಗೊತ್ತಾದ್ಮೇಲೂ ಕೆಲವರು ಇಲ್ಲೇ ಇರ್ತಾರೆ. ನೀನು ಇದ್ಯಲ್ಲ, ನನ್ನ ತಮ್ಮ ಒಬ್ಬ ಭಾರ ಆಗ್ಬಿಟ್ನಾ? ನನ್ನೂ ಅಂದಂಗೆ ಅಲ್ವಾ ಆಂಟಿ? ನೋಡಿದ್ಯಾ, ಜಾಸ್ಮಿನ್ ಕೂಡ ಬೇಜಾರ್ ಮಾಡ್ಕೋತಿದ್ದಾಳೆ. ಅಯ್ಯೋ, ಒಬ್ರನ್ನೊಬ್ರು ಯಾಕೆ ಬೈಕೋತೀರಾ ಅಮ್ಮೋರೆ? ನೀನ್ ಹಚ್ಚಿರ್ತೀಯ ಬೆಂಕಿನ. ಅದು ಇದು ವೆರೈಟಿಯಾಗಿ ಮಾಡು ಅಂತ ಇಲ್ಲಿವರೆಗೂ ಹಾಸನಿಗೆ ಹೊಗೆ ಬಿಟ್ಟಿದ್ಯಾ? ಆ ಹೊಗೆ ಇಲ್ಲಿವರೆಗೂ ಹರಡ್ಕೊಂಡಿದೆ. ನೈನಿ ಏನ್ ಮಾಡಿದಾಳೆ ಅಂತ ಅವಳನ್ನ ಬೈತಾ ಇದ್ದೀರಾ? ಅನುಸರಿಸ್ಕೊಂಡು ಹೋಗೋರ್ ಮೇಲೆ ತಾನೆ ಎಲ್ಲಾರು ಎಗರಾಡೋದು. ನಮ್ ನೈನಿ ಏನಾದ್ರೂ ಮಂಚನ ಸೋಫಾನ ಎಗರಾಡೋದಕ್ಕೆ? ಅವ್ರಿಗಾದ್ರೂ ಬುದ್ಧಿ ಇರ್ಬೇಕಲ್ವಾ? ನಂಗೂ ಒಂದಿನ ಅವಕಾಶ ಕೊಟ್ರೆ ನಿಮ್ ಮಗಂಗೇನ್ ಬೇಕು ಅಂತ ತಿಳ್ಕೊಂಡು ಎಲ್ಲ ಮಾಡ್ತೀನಿ ಅಲ್ವಾ ಅತ್ತೆ? ಈ ತರ ಕೋಪ ಮಾಡ್ಕೊಂಡು ಗಲಾಟೆ ಮಾಡೋದ್ ಯಾಕೆ? ನೀನಾ ನೀನಾ ನನಗೆ ಸೇವೆ ಮಾಡ್ತಿರೋದು? ನನ್ನನ್ನು ಸಾಯಿಸೋ ತರ ಇದ್ಯಾ? ಸಾಯಿಸೋ ತರ ಇದ್ಯಾ? ಅಕ್ಕ ಬರೋದ್ರೂ ಸ್ವಲ್ಪ ತಡ ಆಗಿರ್ಬೋದು ಬಾವ. ನಿಮಗ್ ಊಟ ಹಾಕೋದಕ್ಕೆ 5 ನಿಮಿಷ ತಡ ಆದ್ರು, ಇವ್ರು ನಿಮಗ್ ನೀರ್ ಕುಡಿಸ್ದೆ ಹೋದ್ರು, ಪ್ರಾಣ ಏನು ಹೋಗಲ್ವಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ನಾಟಕ ಆಡ್ಬೇಡ. ಹೋಗೋ ಹೋಗೋ, ಅವ್ರಿಗೆ ಹೋಗೋ. ಅಯ್ಯೋ, ಏನ್ರಿ ನೀವು? ನಿಮ್ಗೇನಾಯ್ತು? ಯಾಕೆ ಈ ತರ ಮಾತಾಡ್ತಿದ್ದೀರಾ? ಸಾಯ್ಸಾಕ್ಬಿಡ್ತೀನಿ. ಹೋಗೋ ಅಂತ ಹೇಳು. ಡ್ಯಾಡ್ ರಿಲ್ಯಾಕ್ಸ್. ನೀವು ಈ ರೀತಿ ಬಿಹೇವ್ ಮಾಡಿದ್ರೆ ಎಲ್ಲರೂ ಏನು ಅನ್ಕೋತಾರೆ? ಹುಚ್ಚ ಅನ್ಕೋತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ತಾ ಇಲ್ವಾ ಇವನು? ಡ್ಯಾಡ್ ಪ್ಲೀಸ್ ಡ್ಯಾಡ್. ಅನ್ಕೊಳ್ಳೋದೇನಿದೆ? ಹುಚ್ಚೆ. ನರ ಕೇಟ್ ಬಿದ್ದಿದೆ ಅಂತ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಹೇಳಿಲ್ವಾ? ಅಯ್ಯೋ ಅಮ್ಮೋರೆ, ದಯವಿಟ್ಟು ದೊಡ್ಡ ಯಜಮಾನ್ರ ಮುಂದೆ ಹಾಗೆಲ್ಲ ಮಾತಾಡಬೇಡಿ. ಮೊದಲು ದೊಡ್ಡ ಯಜಮಾನ್ರು ಸುಧಾರಿಸ್ಕೊಳಕ್ ಬಿಡಿ. ಓ, ನೀನ್ ಮಾತ್ರ ನೈಸಾಗಿ ಮಾತಾಡಿ ಒಳ್ಳೆಯವಳು ಅಂತ ಅನ್ಸ್ಕೋತೀಯಾ?
ಇದ್ದಿದ್ದನ್ನ ನೇರವಾಗಿ ಮಾತಾಡಿ ಆಂಟಿ ಅವರು ಕೆಟ್ಟವರಾಗ್ಬೇಕು ಅಷ್ಟೇ ತಾನೆ? ಏ ಮುಳ್ಮೀನು, ಇದು ನಮ್ ಫ್ಯಾಮಿಲಿ ವಿಷಯ, ಮಧ್ಯದಲ್ಲಿ ನೀನ್ ತಲೆ ಹಾಕ್ಬೇಡ. ನಾನ್ ನಿನ್ ಫ್ಯಾಮಿಲಿಲಿ ಮೆಂಬರ್ ಆಗೋಕ್ ಬಂದಿರೋದು. ಮೊದ್ಲು ಇಲ್ಲಿಂದ ಹೋಗೋಣ ಬನ್ನಿ. ಬಾವನ್ಗೆ ನೆಮ್ಮದಿ ಇಲ್ದೇ ಇರೋ ಹಾಗೆ ಮಾಡ್ತಿದ್ದೀರಾ ನೀವೆಲ್ರು. ಪ್ರಾಣ ತೆಗೆಯಕ್ಕೂ ಹೆಸಲ. ಡ್ಯಾಡ್, ಇಲ್ಲ ಡ್ಯಾಡ್, ಡ್ಯಾಡ್ ಹಾಗೆ ಮಾತಾಡಬೇಡಿ ನೀವು. ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಗೊತ್ತು, ಆದರೂ ಮನ್ಸು ನೋಯಿಸೋ ಹಾಗೆ ಮಾತಾಡಿದ್ರೆ ಯಾರು ತಡ್ಕೊಳ್ಳಲ್ಲ. ಪ್ಲೀಸ್ 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 ಡ್ಯಾಡ್. ತಿಲೋತ್ತಮ್ಮ, ಇವನು ಹುಚ್ಚುಚ್ಚಾಗಿ ಏನೋ ಮಾತಾಡ್ತಾನೆ ಅಂತ ನೀನು ಮನಸ್ಸಿಗೆ ಹಚ್ಕೋಬೇಡಮ್ಮ. ನೀವು ಹೊರಡಿ. ಪರ್ಶು, ಅಕ್ಕ ನಡಿ. ಈ ರಾಕ್ಷಸರು ಪ್ರಾಣ ತೆಗೆದು ಬಿಡ್ತಾರೆ. ನಿಜ ಹೇಳಿದ್ರೆ ಈ ಕುಟುಂಬನ ಬದುಕೋಕ್ ಬಿಡಲ್ಲಮ್ಮ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಕಿರ್ಚಿ ಹೇಳ್ತಿದ್ದೀನಿ. ಏಯ್, ಏ ಪರ್ಶು, ನಿಧಾನ ಕುಡಿಯೋ. ಏಯ್, ಯಾರು ನೆನ್ಪು ಪಡ್ಕೋತಿದಾರೋ ಏನೋ. ಇನ್ಯಾರಕ್ಕ? ಆ ಯಮನೆ ಅಲ್ಲೇ ಇದ್ದಿದ್ರೆ ಜಗದೀಶ್ ಬಾವ ನಮ್ಮ ಬಂಡವಾಳನ್ನೆಲ್ಲ ಬಯಲ್ ಮಾಡ್ಬಿಡ್ತಿದ್ರೇನೋ ಅಂತ ಭಯದಲ್ಲಿ ಸಾಯ್ತಾ ಇದ್ದೀನಕ್ಕ. ಯಮಪಾಶನ ಹಿಡ್ಕೊಂಡು ಯಮಧರ್ಮ ನಮ್ಮ ಹಾಲಲ್ಲೇ ಅಲ್ಲಿಂದ ಇಲ್ಲಿಗೆ ವಾಕಿಂಗ್ ಮಾಡ್ತಿದ್ದಾನೆ ಅನ್ಸ್ತಿತ್ತು. ನಿಜವಾಗ್ಲೂ ಭಯ ಪಡಿಸ್ಬಿಟ್ಟ ಕಣೋ. ಜಗದೀಶ್ ಸತ್ ಹೋಗಿದ್ರೆ ಇರೋ ಆಸ್ತಿಲಿ ಒಂದ್ ಕಾಲ್ ಭಾಗ ಆದ್ರೂ ನಮಗ್ ಬಂದಿರೋದ್ ಕಣೋ. ಆದ್ರೆ ಬದುಕ್ಬಿಟ್ಟ. ಅವನ್ ಹುಚ್ಚಿನ ತರ ಆಡೋ ಹಾಗೆ ಮಾಡಿದ್ದು ಒಳ್ಳೇದೇ ಆಯ್ತು. ಹೌದಕ್ಕ, ಎಲ್ರೂ ನಮ್ ಕಡೆ ನೋಡಿ ಅಸಹ್ಯ ಪಟ್ಕೋತಾರೆ ಅನ್ಕೊಳ್ಳೋ ಟೈಮಲ್ಲಿ ಜಗದೀಶ್ ಬಾವನೆ ಹುಚ್ಚ ಅನ್ಕೊಂಡು ಎಲ್ರೂ ಸುಮ್ಮನೆ ಆಗಿದ್ದಕ್ಕೆ ಸರಿ ಹೋಯ್ತು. ಆದ್ರೆ ಅವನಾಡೋ ಪ್ರತಿಯೊಂದು ಮಾತು ಅಕ್ಷರಶಃ ನಿಜ ಪರ್ಶು. ನಮ್ದೇ ಹೋದ್ರೆ ಎಷ್ಟೇ ದೊಡ್ಡ ಸತ್ಯ ಆದ್ರೂ ಸುಳ್ಳಿಗೆ ಸಮ ಆಗುತ್ತಲ್ವಾಕ? ವಿಶಾಲ್ ನಮ್ಮನ್ನ ನಂಬದೇ ಹೋದ್ರೆ ಈ ಮನೇಲಿ ರಕ್ತಪಾತನೇ ನಡೆದು ಹೋಗುತ್ತೆ. ಹಾಗೇನಾದ್ರೂ ಆಗಿದ್ರೆ ಯುದ್ಧನೇ ಮಾಡ್ತಿದ್ದ ಅಂತಂತ್ಯಾಕ? ಕೋಪಿಷ್ಟನ್ನಾದ್ರೂ ಕಂಟ್ರೋಲ್ ಮಾಡ್ಬೋದು, ಆದ್ರೆ ಒಳ್ಳೆಯವ್ರ ಕೋಪ ಬಂದ್ರೆ ಆ ಶಿವನ್ ಕೈಯಲ್ಲೂ ಅವನ್ನ ತಡೆಯೋಕ್ಕಾಗಲ್ಲ ಕಣೋ. ವಿಶಾಲ್ ವೀಕ್ನೆಸ್ಸೇ ಅದು. ಒಳ್ಳೆಯವರಾಗಿದ್ರೆ ಪ್ರಾಣ ಕೊಡ್ತಾನೆ, ಮೋಸ ಮಾಡಿದ್ರೆ ಪ್ರಾಣನ ತೆಗಿತಾನೆ. ಅದು ಅಲ್ಲದೆ ಸ್ವಂತ ತಾಯಿ ದೂರ ಆಗೋದಕ್ಕೆ ಕಾರಣ ಏನು ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾನಾ? ನಮ್ದೇ ಇದ್ದಿದ್ದಕ್ಕೆ ನಾವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಕ್ಕ. ನೀರು ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತಕ್ಕ. ಆದ್ರೆ ನಾನಿನ್ನೂ ಸಮಾಧಾನ ಮಾಡ್ಕೊಳಕ್ಕಾಗ್ತಿಲ್ಲ. ಜಗದೀಶ್ ವಿಷಯದ ಬಗ್ಗೆ ಅಲ್ಲ ಪರ್ಶು, ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನುಮಾನ. ನಂಗೆ ಭಯ ಆಗ್ತಾ ಇದೆ. ಅಯ್ಯೋ, ಮತ್ತೆ ಅದನ್ನೇ ಮಾತಾಡ್ತೀಯಲ್ಲ ಅಕ್ಕ. ಮನೇಲಿರೋ ತುಂಬಾ ಜನ ಸಾತ್ವಿಕ್ರೆ, ಅವ್ರಿಗೆಲ್ಲ ಹುಲಿನ ಬೇಟೆಯಾಡಿ ಸೋಲ್ಸೋದಕ್ಕಾಗಲ್ಲ. ಬಿಟ್ಬಿಡಕ್ಕ. ಹಾಗನ್ಕೊಳಕ್ಕಾಗಲ್ಲ. ಹಸು ಆದ್ರೂ ಸರಿ, ದೇವ್ರು ಕೊಂಬು ಕೊಟ್ಟಿರೋದು ಗುಮ್ಮೋದಿಕ್ಕೆ. ನಂಗೆ ಗುರಿ ಇಟ್ಟಿದ್ ಯಾರು ಅಂತ ಗೊತ್ತಾದ ದಿನ ಏನು ಮಾಡ್ತೀನೋ ನಂಗೆ ಗೊತ್ತಿಲ್ಲ.
ದೊಡ್ಡಯ್ಯ 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 ದೊಡ್ಡಯ್ಯ. ನೈನಮ್ಮ ನೈನಮ್ಮ. ನಾನೇ ದೊಡ್ಡಯ್ಯ, ನಿನಗೆ ಊಟ ತಗೊಂಡ್ ಬಂದಿದ್ದೀನಿ. ಅರೆ, ಏನೋ ಬೀಳಿಸ್ಕೊಂಡಿದ್ಯಾ ಅನ್ಸುತ್ತೆ. ದೊಡ್ಡಯ್ಯ, ತಿಲೋತ್ತಮ ಅಮ್ಮವ್ರ ಫೋಟೋ. ಪಕ್ಕದಲ್ಲಿರೋದು ವಲ್ಲಭ್ ಅವರು, ವಿಕ್ರಾಂತ್ ಅವರು ಅನ್ಕೋತೀನಿ. ಅವರೇನೆ, ನೋಡಿದ್ರೆ ಗೊತ್ತಾಗುತ್ತೆ. ಹೌದು ದೊಡ್ಡಯ್ಯ, ಈ ಫೋಟೋ ಇಲ್ಲಿ ಯಾಕಿದೆ? ನನಗೆ ಸಿಕ್ಕಿದ್ದಮ್ಮ. ಅದೇನೋ ಕಾರ್ಡ್ ಅನ್ಕೊಂಡು ಪಕ್ಕಕ್ಕಿಟ್ಟಿದ್ದೆ, ಅದು ಕೆಳಗೆ ಬಿದ್ದೋಗಿದೆ. ನೀನ್ ಬಂದ್ಮೇಲೆ ಕೇಳೋಣ ಅನ್ಕೊಂಡೆ, ನೀನೇ ನೋಡಿ ನನ್ಗೆ ಹೇಳ್ದೆ. ನೋಡಿದ್ಯಾ? ಹಳೇ ಫೋಟೋ, ಎಷ್ಟು ವರ್ಷದ್ದು ಏನೋ. 16 ವರ್ಷ. ಅಷ್ಟು ವರ್ಷ ಅಂತ ನೀನ್ ಹೇಗೆ ಹೇಳ್ತೀಯ ದೊಡ್ಡಯ್ಯ? ಅಂದ್ರೆ ಅದು ಚಿಕ್ಕ ಮಕ್ಕಳಿದ್ದಾಗ ತೆಗ್ಸಿರೋದಲ್ವಾ ಅಮ್ಮ, ಅದಕ್ಕೆ 15-16 ವರ್ಷ ಇರ್ಬೋದು ಅಂದೆ. ಈ ಫೋಟೋಲಿರೋದು ಚಿಕ್ಕ ಮಕ್ಕಳು ಅಂತ ನಾನು ಹೇಳೇ ಇಲ್ವಲ್ಲ ದೊಡ್ಡಯ್ಯ. ಅಮಾಯಕಿ ಥರ ಇರೋ ನಯನಿಗೆ ಅನುಮಾನ ಬಂದಿದೆ ಅಂದಮೇಲೆ ಈ ಮನೆಯವ್ರ ಕೈಲಿ ಸಿಕ್ಕಾಕೋತೀನ? ಅದ್ ಹೇಗೆ ಹೇಳ್ದೆ ಅಂತ ಹೇಳು ದೊಡ್ಡಯ್ಯ. ಅಮ್ಮ, ಅದು ಅದು ಹೇಳು ದೊಡ್ಡಯ್ಯ. ನೀನೇ ಅಲ್ವಾ ಹಳೆ ಫೋಟೋ ಅಂತ ಹೇಳಿದ್ದು? ಈ ಕಾಲದಲ್ಲಿ ಈ ಥರ ಫೋಟೋ ಎಲ್ಲಿರುತ್ತಮ್ಮ? ಎಲ್ಲರೂ ಫೋನಲ್ಲೇ ಫೋಟೋ ತೆಕ್ಕೊಂಡು ಈ ಥರ ಫೋಟೋನ ಪ್ರಿಂಟ್ ಹಾಕ್ಸೋದ ಬಿಟ್ಬಿಟ್ಟಿದಾರಮ್ಮ. ಹಾ, ಹೌದೌದು, ನಿಜಾನೇ. ನಿನಗೆ ಸಿಕ್ಕಿರೋ ಫೋಟೋನ ಅಮ್ಮವ್ರಿಗೆ ಕೊಟ್ರೆ ಸಂತೋಷ ಪಡ್ತಾರೆ ದೊಡ್ಡಯ್ಯ. ನೈನಮ್ಮ, ಆ ಆದ್ರೆ ನನಗ್ ಸಿಕ್ತು ಅಂತ ಹೇಳ್ಬೇಡಮ್ಮ. ಕೋಪ ಮಾಡ್ಕೊಂಡು ನನ್ನನ್ನ ಮನೆಯಿಂದ ಆಚೆ ಕಳ್ಸಿದ್ರು ಕಳಿಸ್ಬೋದು. ಯಜಮಾನ್ರು ಕೊಟ್ರೆ ಅವರೇ ಏನಾದ್ರೂ ಒಂದು ಹೇಳಿ ಕೊಡ್ತಾರ ಬಿಡು. ನೀನ್ ತಿಂತಾ ಇರು. ಕೂತ್ಕೋ ದೊಡ್ಡಯ್ಯ. ನಾನು ಕೊಟ್ಬಿಟ್ಟು ಬರ್ತೀನಿ. ಸರಿನಮ್ಮ. ಹಲೋ, ಡ್ಯಾಡಿ, ನೀನೇನಾ? ಕಾಲ್ ಮಾಡಿದ್ದು ನನಗೆ ಅಲ್ವಾ? ಮತ್ತಿನ್ನೇನು ಡ್ಯಾಡಿ? ನಾನು ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡಿದ್ಕೊಳ್ಳೆ ಬೇಬಿ ಅಂತಿದ್ರಿ. ಇವತ್ತೇನು ಹಲೋ ಅಂತ ಬೇರೆಯವ್ರ ಜೊತೆ ಮಾತಾಡೋ ಥರ ಮಾತಾಡ್ತಿದ್ದೀರಾ? ನೀನು ಬೇರೆಯವ್ರ ಮನೇಲಿ ಇರೋದಕ್ಕೆ ತಾನೆ? ನನಗೆ ಮುಂದೆ ಆಗೋ ಅತ್ತೆ ಮಾವನ ಮನೇಲಿ ತಾನೇ ಇರೋದು ನಾನು. ವಿಷಯ ಏನು ಅಂತ ಹೇಳು. ಐ ಥಿಂಕ್ ಯು ಆರ್ ಆ್ಯಂಗ್ರಿ. ನೀನು ಯಾವ ಕೇಸ್ ಬಗ್ಗೆ ತಲೆ ಕೆಡ್ಸ್ಕೊಂಡಿದೀಯ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಣ್ಣನ ಕೇಸ್ ಏನಾಯಿತು? ಏನಾಗುತ್ತೆ? ನಿನ್ನಿಂದ ಅವನು ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ನೀನು ಸೀನಿಯರ್ ಲಾಯರ್ ಅಲ್ವಾ ಡ್ಯಾಡಿ? ಅಣ್ಣನ ಬಿಡಿಸೋದು ಎಷ್ಟೊತ್ತು ನಿನಗೆ? ನಾನು ಅವರು ಇವ್ರಿಗೆ ಡೈವರ್ಸ್ ಕೊಡಿಸೋ ಲಾಯರು. ಯಾರ ದೃಷ್ಟಿ ಬಿತ್ತೋ ಏನೋ, ನಾನು ಒಂಟಿ ಆಗ್ಬಿಟ್ಟೆ. ಬ್ರೋ ಜೈಲಲ್ಲಿದ್ದರೆ ನಾನು
ಹೊರಗೆ ಇದ್ದೀನಲ್ಲ ಡ್ಯಾಡಿ. ನೀನು ಯಾವಾಗಲೂ ಹೊರಗಿರ್ತೀಯ. ಕ್ಲಬ್ಬು ಪಬ್ಬು ಅಂತ ತಿರುಗಿ ನನ್ನ ಮರ್ಯಾದೆ ತೆಗಿತಾ ಇದ್ಯಾ. ಇವಾಗ ವಿಶಾಲ್ನ ಮದುವೆ ಆಗಿ ಅವನ ಆಸ್ತಿನೆಲ್ಲ ತಗೊಂಡು ಬರ್ತೀನಿ ಅಂತ ಹೇಳಿ ಈಗ ನನ್ನ ಮಗನ್ನ ಜೈಲ್ ಪಾಲ್ ಮಾಡಿದ್ಯಾ. ಡ್ಯಾಡಿ ಕೂಲ್. ಅವನು ನಿಂಗ್ ಮಗ ಆದ್ರೆ ನಾನು ನಿಂಗ್ ಮಗಳು. ಮಗಳೇ, ಆದರೆ ನೀನೆಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಮಯ ಬಂದರೆ ಜೊತೆಗುಡ್ಡೋನು ಸಾಯಿಸ್ಬಿಡ್ತೀಯ. ವಿಶಾಲ್ ಜೊತೆ ವರ್ಕೌಟ್ ಆಗಲಿಲ್ಲ ಅಂದರೆ ಇನ್ನೊಂದು ಪ್ಲಾನ್ ಮಾಡ್ಕೋತೀಯ. ಯಾವತ್ತೋ ಒಂದು ದಿವಸ ನೀನು ನನಗೂ ಮೋಸ ಮಾಡ್ತೀಯ ಅಂತ ಚೆನ್ನಾಗಿ ಗೊತ್ತು. ಇಡು ಫೋನು. ಡ್ಯಾಡ್ ನನಗೆ ಬೈತಾ ಇದ್ದಾರಾ? ಅವಾಯ್ಡ್ ಮಾಡ್ತಿದ್ದಾರಾ? ನನಗೆ ಕ್ಲಾರಿಟಿ ಬೇಕು.